ಇವತ್ತು ಕಿಚನ್ ಸೀಕ್ರೆಟ್ಸ್ ಸೆಗ್ಮೆಂಟಲ್ಲಿ ಮಾತಾಡ್ತಾ ಇರೋದು ಹಲಸಿನ ಹಣ್ಣಿನ ಬಗ್ಗೆ. ಹಲಸಿನ ಹಣ್ಣು ಆಲ್ಮೋಸ್ಟ್ ಒಂದು 100 ವೆರೈಟೀಸ್ ನಮ್ಮ ದೇಶದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಎಲ್ಲ ಕಡೆ ಕೂಡ ಇದು ವಿಶ್ವದಲ್ಲೇ ಇದನ್ನು ಅತಿ ಪ್ರಸಿದ್ಧವಾಗಿ ಎಲ್ಲ ಥರ ಕ್ಯುಸೈನ್ಸಲ್ಲೂ ಇದನ್ನು ಉಪಯೋಗಿಸ್ತಾರೆ. ಪಿಕಲ್ಸ್ಗಳಾಗಿರ್ಬೋದು, ಅದರ ಗೊಜ್ಜುಗಳು ಮಾಡ್ಕೊಂಡು ಉಪಯೋಗಿಸೋದಾಗಿರ್ಬೋದು, ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಡ್ರಿಂಕನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದು ಹಲವಾರು ಕ್ಯುಸೈನ್ಸಲ್ಲೂ ಇದನ್ನು ಉಪಯೋಗಿಸ್ತೀವಿ. ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ಹಾಗೆ ರೀತಿ ಹಲವಾರು ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ. ಮೊದಲನೇದಾಗಿ ಈ ಹಲಸಿನ ಹಣ್ಣು ನಾವು ಆಯುರ್ವೇದದಲ್ಲಿ ಬರೀ ಅದ್ರ ಹಣ್ಣಿನಲ್ಲ, ಬರೀ ಹಣ್ಣಿನ ಒಂದು ಅದ್ರ ಜೊತೆಗಿರ್ತಕ್ಕಂಥ ಅದ್ರದ್ದು ಹಾಲು ಏನು ಬರುತ್ತೋ ಹಣ್ಣನ್ನು ನಾವು ಯಾವಾಗ ತೆಗಿತೀವೋ ಅದನ್ನು ಕೂಡ ಉಪಯೋಗಿಸ್ತೀವಿ. ಹಾಗೆ ಎಲೆಗಳನ್ನು ಉಪಯೋಗಿಸ್ತೀವಿ. ಹಾಗೆ ಅದರದ್ದು ಬೇರನ್ನು ಉಪಯೋಗಿಸೋದಾಗಿರ್ಬೋದು, ಬಾರ್ಕನ್ನು ಉಪಯೋಗಿಸೋದಾಗಿರ್ಬೋದು, ಅಥವಾ ಅದರದ್ದು ಬೀಜಗಳನ್ನು ಕೂಡ ನಾವು ಆಯುರ್ವೇದದಲ್ಲಿ ಔಷಧಿಗಳನ್ನು ಮಾಡೋದ್ರಲ್ಲಿ ಅದನ್ನು ಉಪಯೋಗಿಸ್ತೀವಿ. ಸೊ ಈ ಹಲಸಿನ ಹಣ್ಣಿನ ಒಂದು ಹಣ್ಣು ಏನಿದೆಯಲ್ಲ, ಅದು ನಾವು ತಿಂದಾಗ ಎಲ್ರಿಗೂ ಗೊತ್ತಿದೆ, ತುಂಬ ಸಿಹಿಯಾಗಿರುತ್ತೆ, ರುಚಿಕರವಾಗಿದೆ. ಅದೇ ರೀತಿ ದೇಹದಲ್ಲಿ ಅದು ಬಲ್ಯ ಅಥವಾ ನಮ್ಮ ಬಲವರ್ಧನನ ಹೆಚ್ಚು ಮಾಡೋದಕ್ಕೆ ಇದನ್ನು ನಾವು ಉಪಯೋಗಿಸ್ತೀವಿ. ಸೊ ಮಸಲ್ ಮಾಸ್ನ ಬೆಳವಣಿಗೆ ಆಗಬೇಕು, ಯಾವುದೋ ಕಾಯಿಲೆಗಳು ಬಂದಿದೆ ಹೋಗಿದೆ, ಅದರದ್ದಾದಮೇಲೆ ಮಸಲ್ ಮಾಸ್ ಸ್ವಲ್ಪ ವೀಕ್ ಆಗಿದೆ, ಅದನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಈ ಹಲಸಿನ ಹಣ್ಣಿನ ನಾವು ಉಪಯೋಗಿಸ್ಬೋದು. ಅದನ್ನು ನಿಮ್ಮ ಅಗ್ನಿ ಪ್ರಕಾರ ವೈದ್ಯರು ಹೇಳ್ತಾರೆ ಎಷ್ಟು ಉಪಯೋಗಿಸ್ಬೋದು ಅಂತ, ಅದರ ಪ್ರಕಾರ ನೀವು ಉಪಯೋಗಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ವೃಷ್ಯ ಅಂತ ಕೂಡ ಹೇಳ್ತೀವಿ, ಅಥವಾ ಕೆಲವು ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸಲ್ಲಿ ಕೂಡ ಇದನ್ನು ಔಷಧಿಯಾಗಿ ನಾವು ಉಪಯೋಗಿಸ್ತೀವಿ, ಆ ಒಂದು ಸೆಮೆನ್ ಮೊಟೆಲಿಟಿನ ಇಂಪ್ರೂವ್ ಮಾಡೋದಕ್ಕೆ. ಸೊ ಇದು ಒಂದು. ಆದರೆ ಮೂರನೇದು ಶ್ಲೇಷ್ಮಲ. ದೇಹದಲ್ಲಿ ನಾವು 3 ದೋಷಗಳಿವೆ, ಇದು ವಾತ, ಪಿತ್ತ ಮತ್ತು ಕಫ ಅಂತ. ಈ ಕಫದೋಷವನ್ನು ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಸೊ ಇದು ಹಲಸಿನ ಹಣ್ಣ ಬಗ್ಗೆ ಗುಣಧರ್ಮಗಳನ್ನು ನಿಮಗೆ ಹೇಳಬೇಕು ಅಂದರೆ ಇದು ಇಷ್ಟಿದೆ. ಅದರ ಅಲ್ಲದೆ ಅದರದ ಕಾಯಿನ ನಾವು ಪಲ್ಯದಲ್ಲೆಲ್ಲ ಉಪಯೋಗಿಸ್ತೀವಿ. ಇದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ಕೆಲವು ಸಂಶೋಧನೆಯ ಪ್ರಕಾರ ಇದು ಕೆಲವು ಈ ಡಯಾಬಿಟಿಸ್ ಅಂತ ಒಂದು ಕಾಯಿಲೆಗೆ ಇದನ್ನ ಪುಡಿಯನ್ನು ಉಪಯೋಗಿಸೋದು, ಇದು ಕೂಡ ಸಂಶೋಧನೆಗಳ ಪ್ರಕಾರ ಅದ್ರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಲ್ಲದೆ ಇದು ಒಂದು ರೀತಿಯಲ್ಲಿ ಈ ಒಂದು ಕಾಯಿನ ನಾವು ಯಾವಾಗ ತಿಂತೀವೋ, ನೀವು ನೋಡಿರ್ತೀರ ಒಂದು ಸ್ವಲ್ಪ ಮಟ್ಟಿಗೆ ಒಗರ್ತನ ಕಾಣಿಸ್ಕೊಳ್ಳುತ್ತೆ ಅದನ್ನು ನಾವು ಯಾವಾಗ ತಿಂತೀವೋ. ಸೊ ಆ ಒಂದು ಕಾರಣದಲ್ಲಿ ಇದು ವಾತವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡುತ್ತೆ, ಕಫವನ್ನು ಹೆಚ್ಚು ಮಾಡುತ್ತೆ, ಪಿತ್ತವನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೂ ಕೂಡ ಆ ಒಂದು ಕಾರಣದಿಂದ ಕಾನ್ಸ್ಟಿಪೇಷನ್ನ ಒಂದು ಸ್ವಲ್ಪ ತರ್ಸೋಕ್ಕೆ. ಸೊ ಆ ಒಂದು ಕಾರಣದಿಂದ ಅದನ್ನು ನಾವು ಸರಿಯಾಗಿ ಅದನ್ನು ಉಪಯೋಗಿಸ್ಕೋಬೇಕು. ಈ ಎಲೆಗಳನ್ನು ಕೂಡ ನಾವು ಹಲವಾರು ಕಾಯಿಲೆಗಳನ್ನು, ವಾತದ ಒಂದು ಸಮಸ್ಯೆ ಇರ್ತಕ್ಕಂಥ ಮೂಳೆ ಸಮಸ್ಯೆ ಆಗಿರ್ಬೋದು, ಅಥವಾ ನರ್ವ್ ಪ್ರಾಬ್ಲಮಲ್ಲಿ ಎಲ್ಲಿ ಒಂದು ನರ್ವ್ ಡಿಜನ್ರೇಷನ್ ಆಗಿರುತ್ತೋ ಮತ್ತೆ ಅದನ್ನು ಚೇತರಿಸ್ಕೊಳ್ಳೋಕ್ಕೆ, ಅದನ್ನು ಕಾಯಿಲೆನ ವಾಸಿ ಮಾಡೋದಕ್ಕೆ ನೀವು ಬೆಲ್ಸ್ ಪ್ಯಾಲ್ಸಿ ಅಂತ ಒಂದು ಕೇಳಿರ್ತೀರ. ಸೊ ಅದರಲ್ಲಿ ನಾವು ಎಸ್ಪೆಷಲಿ ಈ ಎಲೆಯನ್ನು, ಒಂದು ಶಾಖವನ್ನು ಕೊಡೋಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಇದನ್ನು ಎಳ್ಳೆಣ್ಣೆನ ಅದ್ರ ಮೇಲೆ ಸವರಿದ್ಬಿಟ್ಟು ಅದನ್ನು ಬಿಸಿ ಮಾಡಿ ಅದರದ್ದು ಶಾಖವನ್ನು ಕೊಡೋದ್ರಿಂದ ಈ ನರದ ಒಂದು ಸಮಸ್ಯೆಗಳಿಗೆ ಇದು ಔಷಧಿಯಾಗಿ ಕೂಡ ಇದು ಕೆಲಸ ಮಾಡುತ್ತೆ. ಅದಲ್ಲದೆ ಇದರದ್ದು ಹಾಲು, ಈ ಹಾಲು ಹುಣ್ಣುಗಳಾಗಿರೋದ ಕಡೆ ಅಥವಾ ಗಾಯಗಳಾಗಿದೆ ಅಲ್ಲಿ ವಾಸಿ ಮಾಡ್ಸೋಕ್ಕೂ ಕೂಡ ಈ ಒಂದು ಅದಕ್ಕೆ ಒಂದು ಇದರ ಹೆಸರು ವ್ರಣರೋಪಕವಾಗಿ ಇದು ಕೆಲಸ ಮಾಡುತ್ತೆ. ಸೊ ಜಾಕ್ ಫ್ರೂಟ್ ಅದರಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಅದರದ್ದು ಬೀಜಗಳು, ಈ ಬೀಜಗಳಲ್ಲಿ ಒಂದು ಹಣ್ಣಿನಿಂದ ತುಂಬ ಹೆಚ್ಚಾಗಿ ಹಣ್ಣು ತಗೊಂಡು ಅದರಿಂದ ಬಂದಿದ್ರದ್ದು ಏನಾದರೂ ಒಂದು ತೊಂದರೆ ಇದೆ ಅದನ್ನು ವಾಸಿ ಮಾಡೋಕ್ಕೆ ಅದರದ್ದು ಬೀಜವನ್ನು ಉಪಯೋಗಿಸ್ಕೋಬೇಕು ಅಂತ ನಾವು ಹೇಳ್ತೀವಿ. ಈ ಬೀಜಗಳು ಕೂಡ ಈ ಹಣ್ಣಿನಂತೆ ಅದು ಕೆಲಸ ಮಾಡುತ್ತೆ, ಆದರೆ ಅದರಲ್ಲಿ ಇರ್ತಕ್ಕಂಥ ಒಂದು ವಿಕೃತತನನ ಒಂದು ಕಡಿಮೆ ಮಾಡೋಕ್ಕೆ ಇದನ್ನು ಉಪಯೋಗಿಸ್ಬೋದು. ಸೊ ಅದಲ್ಲದೆ ಅದರದ್ದು ಬೀಜ ಒಳಗಡೆ ಇರ್ತಕ್ಕಂಥ ಮಜ್ಜವನ್ನು ಕೂಡ ಇದೇ ರೀತಿಯಲ್ಲಿ ಉಪಯೋಗಿಸ್ತೀವಿ, ಹಲವಾರು ಔಷಧಿಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ. ಹಾಗೆ ಹಲಸಿನ ಹಣ್ಣಿನ ಒಂದು ಹೂಗಳು ನೀವು ನೋಡಿರ್ತೀರ, ಈ ಹೂಗಳು ಸ್ವಲ್ಪ ಮಟ್ಟಿಗೆ ಕಹಿಯಾಗಿರುತ್ತೆ ಅದನ್ನು ತಿಂದಾಗ. ಆದರೆ ಇದು ಬಾಯಿನಲ್ಲಿ ಏನಾದರೂ ತೊಂದರೆಗಳಿದ್ದು ಹುಣ್ಣುಗಳು ಬರ್ತಾಯಿದ್ರೆ ಅದನ್ನು ವಾಸಿ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಔಷಧಿ. ಇದನ್ನು ಕಷಾಯ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ಈ ಒಂದು ತೊಂದರೆಗಳು ಕಡಿಮೆ ಆಗುತ್ತೆ. ಅದಲ್ಲದೆ ಇದರದ್ದು ಹಲವಾರು ಇದನ್ನು ಉಪಯೋಗಗಳನ್ನು ನಾನು ಹೇಳಿದೆ.
ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಈ ಹಲಸಿನ ಹಣ್ಣನ್ನು ನಾವು ಯಾವಾಗ ಉಪಯೋಗಿಸ್ಕೋಬೋದು, ನಾವು ನಮ್ಮ ಆಹಾರನ ಸೇವನೆ ಮಾಡುವಾಗ ಇದನ್ನು ಉಪಯೋಗಿಸ್ಬೋದಾ, ಇದು ತುಂಬ ಇಟ್ ಈಸ್ ಅ ಲಿಟಲ್ ಹಾರ್ಡ್ ಫಾರ್ ಡೈಜೆಷನ್. ಅಂದರೆ ಇದು ನಮ್ಮ ಜೀರ್ಣಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಸಮಯ ತಗೊಳುತ್ತೆ. ಅದಕ್ಕೆ ವೀಕ್ ಡೈಜೆಷನ್ ಇರೋರು, ಅಂದರೆ ಅಗ್ನಿಮಾಂದ್ಯತೆ ಒಂದು ಸಮಸ್ಯೆ ಇರೋರು, ಅಥವಾ ಟ್ಯೂಮರ್ಸ್ ಅಥವಾ ಬೇರೆ ಥರ ತೊಂದರೆಗಳು ಗ್ರೋತ್ಸ್ಗಳಿರೋರು, ಎಲ್ಲಿ ಅಗ್ನಿಮಾಂದ್ಯತೆ ಒಂದು ಸಮಸ್ಯೆ ಇರುತ್ತೋ ಅವ್ರು ಅದನ್ನು ಹೆಚ್ಚಾಗಿ ಉಪಯೋಗಿಸ್ಬಾರ್ದು. ಆದಷ್ಟು ಅದನ್ನು ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಎರಡನೇದು, ಇವಾಗ ನಾವು ತುಂಬ ಆಹಾರ ಸೇವನೆ ಮಾಡಿದ್ದೀವಿ, ಅದ್ರ ಜೊತೆಗೆ ಹಲಸಿನ ಹಣ್ಣನ್ನು ಹೆಚ್ಚಾಗಿ ನಾವು ತೊಗೊಂಡ್ರೆ ಅದು ಜೀರ್ಣಕ್ಕೆ ಇನ್ನು ಸಮಸ್ಯೆ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ತೊಂದರೆಗಳು ಕಾಣಿಸ್ಕೊಳ್ಬೋದು, ಬಬಲ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು. ಅದಕ್ಕೆ ನೋಡಿರ್ತೀವಿ ಇವಾಗ ಮಕ್ಕಳಲ್ಲೂ ಕೂಡ ತುಂಬ ಹಲಸಿನ ಹಣ್ಣು ಜಾಸ್ತಿ ಹೆಚ್ಚಾಗಿ ತಿಂದರೆ ಅವ್ರಿಗೆ ಅದು ಅಜೀರ್ಣ ಆಗುತ್ತೆ, ಅದರಿಂದ ಸಂಕಟ ಆಗುತ್ತೆ, ವಾಂತಿ ಮಾಡ್ಕೊಳ್ತಾರೆ, ಅಥವಾ ಅದು ಕರೆಕ್ಟಾಗಿ ಡೈಜೆಷನ್ ಆಗಲ್ಲ, ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಆದಷ್ಟು ಇದನ್ನು ನಿಯಮಿತವಾಗಿ ನಾವು ನಮ್ಮ ಪ್ರಕೃತಿ ಪ್ರಕಾರ ಇದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಈ ಒಂದು ಹಣ್ಣಿನ ಬಗ್ಗೆ ಇಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಧನ್ಯವಾದಗಳು.